ನಾನು ಗೌರಿಬಿದನೂರು ತಾಲೂಕು ಹೊಸೂರು ಹೋಬಳಿಯ ಮಾಚೇನಹಳ್ಳಿ ಗ್ರಾಮದಲ್ಲಿ ನಮ್ಮ ವಾಸ. ಈ ಟೊಮೊಟೊ ಬೆಳೆದಿರೋದು ಮಾಚೇನಹಳ್ಳಿ ಗ್ರಾಮದಲ್ಲೇ. ಇದು ಬಂದು ಯೋಗಿ 35 ಅನ್ನೋ ತಳಿ. ನಾನು ಬೇಸಿಕಲಿ IT ಇಂಜಿನಿಯರು. ಇದು ಸುಮಾರೊಂದು 7 ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ದೀನಿ ಟೊಮೊಟೊದಲ್ಲಿ. ಬಟ್ ಈ ಯಶಸ್ಸು ನನಗೆ ಯಾವತ್ತೂ ಕಂಡಿರಲಿಲ್ಲ. ಇವತ್ತು 6 ಅಡಿಯಿಂದ 6.5 ಅಡಿ 7 ಅಡಿವರೆಗೂ ಟೊಮೊಟೊ ಬರೆದಿದೆ. ಇವತ್ತು ಇಳುವರಿ ಬಂದು ಆಗಲೇ ನಾನು ಇದು ಪ್ಲ್ಯಾಂಟೇಷನ್ ಆಗಿ 28/8/2024 ನಾಟಿ ಆಗಿರೋದು. ಈಗಾಗಲೇ ಹತ್ತತ್ರ 120 ದಿನ ಆಗಿದೆ ನಾಟಿ ಮಾಡಿ. ಕಾಯಿ ಶುರು ಮಾಡಿ 2 ತಿಂಗಳಾಗಿದೆ. ಇದುವರೆಗೂ ಎಷ್ಟು ಬರ್ತಾಯಿದೆ ಅಂದರೆ ಆಗಲೇ 6,000 ಬಾಕ್ಸ್ ಕಿತ್ತಾಕಿದ್ದೀನಿ ನಾನು. ಇವೆಲ್ಲ ಸಪ್ಲೈ ಆಗೋದು ಕೋಲಾರಕ್ಕೆ. ಇದು ಹೆಂಗಿದೆ ಅಂದರೆ ಇನ್ನೂ ಇಳುವರಿ ಹತ್ತತ್ರ ಇನ್ನೂ 2 ತಿಂಗಳು ಕಾಯಿ ಬರುತ್ತೆ ನನಗಿದು. ಎಸ್ ಸರ್, ಸಿಕ್ಕಿದೆ. ವೀಕ್ಷಕರೇ ನೋಡ್ತಾ ಇದ್ದೀರಾ ಎಷ್ಟು ಒಂದು ಸುಮಾರು ನನಗೂ ಉದ್ದದ ಅಡಿ ಬಂದಿರುವಂಥದ್ದು ನೀವು ನೋಡ್ಬೋದು. ಸಾಮಾನ್ಯವಾಗಿ ನೀವು ಹಳ್ಳಿ ಕಡೆ ಕೃಷಿಯನ್ನು ಟೊಮೊಟೊ ಕೃಷಿಯನ್ನು ನೋಡಿದ ಸಂದರ್ಭದಲ್ಲಿ ಸಾಮಾನ್ಯವಾಗಿ 4 ರಿಂದ 5 ಅಡಿ ಇಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಮತ್ತು 4 ರಿಂದ 5 ಬ್ಯಾಚಿಗೆ ಮಾತ್ರ ಒಂದು ಟೊಮೊಟೊ ಕೃಷಿ ಅಂತ್ಯ ಆಗುತ್ತೆ. ಆದರೆ ಈ ಒಂದು ಕೃಷಿ ಇದೆಯಲ್ಲ ಈಗಾಗಲೇ ಸುಮಾರು 4-4.5 ತಿಂಗಳು ಈಗಾಗಲೇ ಕಳೆದಿದೆ. ಆದರೂ ಕೂಡ ಇನ್ನೂ ಕೂಡ ಈ ಒಂದು ಮಾಸಿಲ್ಲ, ಅಷ್ಟರ ಮಟ್ಟಿಗೆ ಒಂದು ಖುಷಿ ಕಾಣ್ತಾ ಇದೆ ಆ ಗಿಡದಲ್ಲಿ. ಯಾಕಂದರೆ ಆ ಒಂದು ನೀವು ನೋಡ್ಬೋದು ಈ ಒಂದು ಏನಿದೆ ಇವೆಲ್ಲ ಪೀಚ್ಗಳಿರ್ಬೋದು, ಹೂಗಳಿರ್ಬೋದು, ಇನ್ನೂ ಕೂಡ ಜಾಸ್ತಿ ಬರ್ತಾನೆ ಇದೆ. ಇದಕ್ಕೆ ಕಾರಣ ಅಂದ್ರೇ ಒಂದು ಆ ಬಯೋಸಿದ್ಧಿಯ ಆ ಜೀವಾಮೃತ ಇದೆಯಲ್ಲ, ವೇಗದ ಜೀವಾಮೃತ, ಅದು ಕೊಡ್ತಾ ಇರೋದೇ ಕಾರಣ ಅಂತ ಕೂಡ ರೈತರು ಹೇಳ್ತಾ ಇರುವಂಥದ್ದು. ಸರ್, ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡೋದಾದರೆ ಸರ್, ನೀವು ಯಾವಾಗ ಈ ಒಂದು ಗಿಡವನ್ನು ನೀವು ನೆಟ್ರಿ, ಅದಾದ ನಂತರ ಹೇಗೆ ಅದು ಬೆಳವಣಿಗೆ ಆಯಿತು, ಈಗಿರುವಂಥ ಪರಿಸ್ಥಿತಿ ಹೇಗೆ ಅಂತ ಸರ್? ಇದನ್ನು ಆ್ಯಕ್ಚುಲಿ ನಾನು ಗಿಡ ಇಟ್ಟಾಲಿಂದನೂ ನಾವು ಜೀವಾಮೃತ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಅದು ಸಿದ್ಧಿ ಬಯೋ ಜೀವಾಮೃತ ವೇಗದೂತ್ ಅನ್ನೋ ಪ್ರಾಡಕ್ಟ್ನ ಡೈಲಿ ಹತ್ತತ್ರ ನಾವು ಏನು ಮಾಡ್ತೀವಿ ಅಂದರೆ ಫರ್ಟಿಲೈಸರ್ ಕೊಟ್ಟಾಗೆಲ್ಲ ಅದ್ರ ಜೊತೆ ಕೊಟ್ಕೊಂಡು ಹೋಗ್ತೀವಿ. ಇದನ್ನು ಮೇಯ್ನ್ ಕಾರಣ ಅದು ಏನಾಗುತ್ತೆ ಅಂದರೆ ಫರ್ಟಿಲೈಸರ್ ಕೊಡ್ತೀವಿ, ಗಿಡಕ್ಕೆ ಅಪ್ಟೇಕ್ ಆಗಲ್ಲ ಅದು. ಇದ್ರ ಮೂಲಕ ಅದು ಜೀವಾಮೃತದ ಮೂಲಕ ಅದು ಕೊಟ್ಟಾಗ 100ಕ್ಕೆ 100 ಭಾಗ ಸಸ್ಟೈನ್ ಆಗುತ್ತೆ ಗಿಡ. ಇವತ್ತು ನಾನು ಸುಮಾರು ಒಂದು 7 ವರ್ಷದಿಂದ ಹೇಳಿದ್ನಲ್ಲ, ಯಾವತ್ತೂ ಈ ಹೈಟು ಮತ್ತು ಇಷ್ಟು ಫ್ಲವರಿಂಗ್ ಯಾವತ್ತೂ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ನನಗೆ ಈ ಥರ ರಿಸಲ್ಟ್ ಸಿಕ್ಕಿರೋದು. ಎಲ್ಲದಕ್ಕೂ ಕಾರಣ ನಮಗೆ ಸಿದ್ಧಿ ಬಯೋ ಜೀವಾಮೃತ ಅಂತ ಹೇಳ್ತೀನಿ ನಾನು ಇದನ್ನು. ಓಕೆ, ಎಸ್, ನೀವು ನೋಡ್ತಾ ಇದ್ದೀರಾ ಗಿಡ ನೋಡಿ, ಗಿಡ ನೋಡಿ ಎಷ್ಟು ಗಿಡ ಎತ್ತರ ಎಷ್ಟು ಎತ್ತರ. ಆಮೇಲೆ ಕಾಯಿ ಶೈನಿಂಗು ಅಷ್ಟೇ, ಎಲ್ಲೂ ಡೌನ್ ಆಗಿಲ್ಲ. ಎಸ್ ಸರ್, ನೋಡಿ ಎಲ್ಲ ಪೌಡ್ರ್ ಕಾಣ್ತಿರೋದೆಲ್ಲ ನಮಗೆ ಜೀವಾಮೃತದ ಪೌಡ್ರ್ ಇದು. ಓಕೆ, ಶೈನ್ ತುಂಬ ಚೆನ್ನಾಗಿದೆ ಸರ್. ಇದು ಮಾರ್ಕೆಟಲ್ಲಿ ತುಂಬ ಶೈನಿಂಗ್, ಅಂದರೆ ಮಾರ್ಕೆಟಿಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಇದೆಯಲ್ಲ, ಅದು ತುಂಬ ಶೈನ್ ಕೊಡಬೇಕು, ಕಲರಿಂಗ್ ಇರಬೇಕು ಸರ್. ಅಂಥ ಕಲರಿಂಗ್ ಕೊಡ್ತಾ ಇದೆ ಈ ಒಂದು ಹಣ್ಣು. ಅದು ಕಾರಣ ಸರ್? ಕಾರಣ ಬಂದು ಮೇಜಾಗಿ ನಮಗೆ ಫಂಗಿಸೈಡ್ ಅವಾಯ್ಡ್ ಮಾಡ್ತಿದ್ದು. ಓಕೆ, ನಿಮಗೆ ಫಂಗಿಸೈಡ್ ಮಾಡಿದೆ. ನಮ್ಗೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಆಗಿದೆ ಇಲ್ಲಿ. ನನಗೆ ಗಿಡ ಇಟ್ಟು 16 ದಿನಕ್ಕೆ ಮಳೆ ಶುರು ಆಗಿದ್ದೀವಿ. ಓಕೆ, 40 ದಿನ ಮಳೆ ಬಂದಿದೆ. ಓಕೆ ಸರ್, 40 ದಿನ ಮಳೆ ಬಂದರೆ ಯಾವ ಟೊಮೊಟೊ ಗಿಡನೂ ಉಳಿಯಲ್ಲ. ಓಕೆ, ಹೌದು. ಅಂಥದ್ರಲ್ಲಿ ಇದು ಇವತ್ತು ಉಳಿದಿದೆ ಅಂದರೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಜೀವಾಮೃತ ಮತ್ತು ಸಿದ್ಧಿ ಬಯೋ ಕಂಪ್ನಿ. ಓಕೆ, ಅಂದರೆ ಈ ಒಂದು ಟೊಮೊಟೊ ಕೃಷಿಯಲ್ಲಿ ಅತಿ ಹೆಚ್ಚು ಮಳೆ ಬಂದಂಥ ಸಂದರ್ಭದಲ್ಲಿ ತಡೆಯಲ್ಲ, ಗಿಡ ಬೇಗ ಹೋಗ್ಬಿಡುತ್ತೆ ಅಥವಾ ರೋಗ ಆವರಿಸ್ಕೊಳುತ್ತೆ. ಫಂಗಿಸೈಡ್ ಒಂದಕ್ಕಾದ್ರೂ 10 ಪಟ್ಟು ಕೇಳುತ್ತೆ. ಓಕೆ, ಆ ಸಂದರ್ಭ ಆಗಿಲ್ಲ ನಮಗೆ. ಕಾರಣ ಅಂದರೆ ಅದೇ ಆ ಒಂದು ಜೀವಾಮೃತ ನೆಲದಲ್ಲಿ ಇದೇನು ಫರ್ಟಿಲಿಟಿ ಇಂಪ್ರೂವ್ ಮಾಡ್ತು, ಸ್ಟ್ರೆಂತ್ ಕೊಡ್ತು ಗಿಡಕ್ಕೆ. ಓಕೆ, ಯಾವಾಗ ಗಿಡ ಸ್ಟ್ರೆಂತ್ ಆಗಿರುತ್ತೆ ನಿಮಗೆ ಆಟೋಮೆಟಿಕ್ ಆಗಿ ನಮಗೆ ಆ ಕಾಯಿಲೆಗಳಿಗೆ ಅವಾಯ್ಡ್ ಮಾಡುತ್ತೆ. ಓಕೆ, ನೀವು ಕೊರೋನಾ ಎಕ್ಸಾಂಪಲ್ ತಾಳಿ, 90% ಜನಕ್ಕೆ ಕೊರೋನಾ ಬಂದಿಲ್ಲ, 10% ಬಂತು. ಕರೆಕ್ಟ್. ಯಾವ ರೆಸಿಸ್ಟೆನ್ಸ್ ಇತ್ತೋ ಇದಾಗಿತ್ತಲ್ಲ ಅದು. ಹೌದು, ಹಂಗೆ ನಮಗೂ ಅಷ್ಟೇ ಇದು ಗಿಡಗಳಲ್ಲೂ ಅದೇ ಕೇಳುತ್ತೆ ಸರ್ ಇದು. ಓಕೆ, ಯಾವುದಾದ್ರೂ ಒಂದು ಕಾಯಿಲೆ ಬಂತು ಅಂದರೆ ಅದಕ್ಕೆ ಒಂದು ನಾವು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಹೊರಗಡೆ ತಗೊಳ್ಳೇಬೇಕಾಗುತ್ತೆ. ಆ ಥರದ್ದೊಂದು ಕೊಡ್ತಾ ಇರೋದ್ರಿಂದ ಈಗ ನೀವು 7 ವರ್ಷ ನಂತರ ಈ ಕೃಷಿಯಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಕಂಡಿರುವಂಥದ್ದು ಸರ್. ಈಗ ಮೊದಲನೇ ಹಂತದಲ್ಲಿ ಸರ್ ಕಾಯಿ ಹೇಗಿತ್ತು ಮತ್ತು ಎಷ್ಟು ಕಟಾವ್ ಆಯ್ತು ಸರ್? ಈಗಾಗಲೇ ನಂದು 16 ಕಟಿಂಗ್ ಆಗೋಗಿದೆ. ನಾ 3 ದಿನಕ್ಕೆ ಒಂದ್ಸಲಿ ಕಾಯಿ ಕೀಳ್ತಿದ್ದು. ಈಗ ಒಂದು ಸ್ವಲ್ಪ 4 ದಿನಕ್ಕೆ ಒಂದ್ಸಲಿ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಈಗಲೂ 3 ದಿನಕ್ಕೆ ಕೀಳ್ತೀವಿ, ಬಟ್ ಚಳಿ ಜಾಸ್ತಿ ಇದೆ. ಚಳಿ ಇದ್ದಾಗ ನಿಮಗೆ ಕಾಯಿ ಓಪನ್ ಆಗಲ್ಲ ಇದು. ಸೊ ಹಂಗಾಗಿ 4 ದಿನಕ್ಕೆ ಹೋಗ್ತಾ ಇದೀವಿ. 350 ರಿಂದ 400 ಬಾಕ್ಸ್ ಒಂದ್ಸಲಿ ಸಿಗ್ತಾ ಇದೆ. ಇನ್ನ 2 ತಿಂಗಳು ಕಾಯಿ ಕೊಯ್ತೀವಿ. ನಿಮಗೆ ಗಿಡ ಕಾಣಿಸ್ತಾ ಇತ್ತಲ್ಲ, ಗೊತ್ತಾಗುತ್ತೆ ಸರ್, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇದು ಹೊಸ ಚಿಗುರು ಬರ್ತಾನೆ ಇದೆ, ನಿಂತಿಲ್ಲ. ಹೌದು, ಈಗ ನೋಡ್ಬೋದು ಸರ್, ವೀಕ್ಷಕರೇ ನೋಡ್ಬೋದು, ತುಂಬಾ ಶೈನಿಂಗ್ ಇರುವಂಥ ಕಾಯಿ ಪೂರ್ತಿ. ಎಷ್ಟು ಶೈನಿಂಗ್ ಅಂದರೆ ಮಾರ್ಕೆಟಿಗೆ ಪ್ರಾಡಕ್ಟ್ ಬೇಕಾಗಿರುವಂಥದ್ದೇ ಶೈನಿಂಗ್ ಪ್ರಾಡಕ್ಟ್. ಆ ಶೈನಿಂಗ್ ಕೊಡುವಂಥದ್ದೇ ಈ ಒಂದು ಏನು ಬಯೋಸಿದ್ಧಿಯ ಆ ಒಂದು ವೇಗದೂತ ಜೀವಾಮೃತ ಇದೆಯಲ್ಲ, ಅದು ಆ ಶೈನಿಂಗ್ ಕಾಯಿಗೆ ಶೈನಿಂಗ್ ಹೊಳಪನ್ನು ಕೊಡುತ್ತೆ. ಇದರಿಂದ ಈ ಹೊಳಪು ಬರೋದ್ರಿಂದ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇರುತ್ತೆ ಈ ಒಂದು ಏನು ಟೊಮೊಟೊ ಹಣ್ಣಿಗೆ. ಯಾಕಂದರೆ ನೀವು ಕೋಲಾರ ಮತ್ತು ತುಮಕೂರು ಈ ಬೇರೆ ಬೇರೆ ಈ ಒಂದು ಮಾರುಕಟ್ಟೆಯಿಂದ ಬೇರೆ ಬೇರೆ ಭಾಗಕ್ಕೆ ಹೋಗಬೇಕು ಅಂದರೆ ಈ ಥರದ ಹಣ್ಣುಗಳನ್ನ ಅಂಥ ಹಣ್ಣುಗಳನ್ನ ಕೊಡಬೇಕು. ಹೊಸ ಚಿಗುರು ಹೆಂಗೆ ಕಾಣ್ತಿದೆ ನೋಡಿ. ಸರ್ ಹೇಳಿ, ಈ ಹೊಸ ಚಿಗುರು ಬಗ್ಗೆ ಹೇಳಿ ಸರ್. ಇದು ನೋಡಿ, ಈ ಥರ ಚಿಗುರು ಯಾವತ್ತೂ ಕಂಡಿಲ್ಲ ನಾವು. 4 ತಿಂಗಳಾದ್ಮೇಲೆ ಈ ಥರ ಚಿಗುರು ಬರಬೇಕಂದ್ರೆ ಹೈಲಿ ಇಂಪಾಸಿಬಲ್ ಅದು. ಹೌದು ನೋಡಿ, ಇಷ್ಟು ಬರ್ತಾ ಇದೆ. ಈಗ ಹಿಂಗೆ ಬನ್ನಿ, ಇಲ್ಲಿ ತೋರಿಸಿ ನೋಡಿ, ಇಲ್ಲಿ ಎಷ್ಟಿದೆ ನೋಡಿ. ಆಮೇಲೆ ಪ್ಲಾಂಟ್ ಹೆಲ್ತ್ ನೋಡಿ ನಿಮಗೆ. ಹೌದು,